ಇವತ್ತು ದಲಿತರು SC STದು ಎಷ್ಟಿತ್ತು ಅಧ್ಯಕ್ಷರೇ? 15% ಇತ್ತು. ನಮ್ಮ ಬೊಂಬಾಯಿ ಸರ್ಕಾರ ಎಷ್ಟು ಮಾಡ್ತಾ ಅಧ್ಯಕ್ಷರೇ? 18% ಮಾಡ್ತಾರೆ, 17% ಮಾಡಿದೆ. ನಮ್ಮ ವಾಲ್ಮೀಕಿ ಜನಾಂಗದ ಪಾಪ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ? ಅವ್ರಿಗೆ 7% ನಾವು ಮಾಡ್ತೀವಿ. ಒಳ ಮೀಸಲಾತಿ ಮಾಡಿ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ನಮಗೆ ಸೋಲಾಯಿತು ಈ ರಾಜ್ಯದಲ್ಲಿ. ಇವತ್ತು ಒಳ ಮೀಸಲಾತಿ ಮಾಡಿದವ್ರು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕಾಗ್ತಾ ಇಲ್ಲ ಇವರಿಗೆ. ಅದಕ್ಕೊಂದು ಕಮಿಟಿ ನೇಮಿಸಿ, ಅದಕ್ಕೆ ಕಮಿಟಿ ನೇಮಿಸ್ತೀರಿ? ಯಾರು ಪರ್ಸೆಂಟೇಜ್ ಕೊಟ್ಟಾರ, ಯಾವ SC ರೈಟ್ ತಂದವ್ನು ರೈಟ್ ಕೊಡ್ರಿ, ಲೆಫ್ಟ್ ತಂದವ್ನು ಲೆಫ್ಟ್ ಕೊಡ್ರಿ, ಬಂಜಾರ ತಂದವ್ನು ಬಂಜಾರದ ಕೊಡ್ರಿ, ಭೂಮಿ ತಂದವ್ ಭೂಮಿ ಕೊಡ್ರಿ. ಅಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ ಓದಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ದಯವಿಟ್ಟು ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. ಇಲ್ಲಿ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಅವ್ರ ಮಾತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿದೆ. ಎಂಪರಿಕಲ್ ಡೇಟಾ ಬೇಕು. ಎಂಪರಿಕಲ್ ಡೇಟಾ ಅಂದ್ರೆ ಅವ್ರಿಗೆ ಗೊತ್ತಾ? ಒಳ ಮೀಸಲಾತಿ ಬಗ್ಗೆ ಮಾತಾಡ್ಕೂಡುದು. ನೀವು ಏನ್ ಮಾತಾಡ್ತೀರಿ ಮಾತಾಡಿ, ಒಳ ಮೀಸಲಾತಿಗೆ ನಿಮ್ಗೆ ಸಂಬಂಧ ಇಲ್ಲ. ಈಗ ಅವ್ರು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿರೋದನ್ನ ಅರ್ಥೈಸ್ಕೊಂಡು ಮಾತಾಡಕ್ ಬರ್ತಾರೆ. ಇವರು ಬಿಜೆಪಿ ಒಳಗೆ ಮಾತಾಡಿದಾಗ ಸದನದಲ್ಲಿ ಬಿಟ್ಕೊಟ್ಟು ಇದನ್ನ SC STಗಳ ವಿಚಾರದಲ್ಲಿ ಅರ್ಥ ಮಾಡ್ಕೊಂಡು ಮಾತಾಡೋದು ಕಲೀರಿ ನೀವು. ಅಧ್ಯಕ್ಷರೇ, ಒಳ ಮೀಸಲಾತಿ ಯಾರು ಕೊಟ್ಟರು? ಅದನ್ನು ಕೊಟ್ಟಿದ್ದರ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ಹಾನಿಯಾದವ್ರು ನಾವೇ ಅಧ್ಯಕ್ಷರೇ. ಚುನಾವಣೆ ಮುಂದೆ ಬರ್ತಾ ಇತ್ತು, ದಿಢೀರ್ನೆ ನಮ್ಗೆ ಯಾರನ್ನೂ ವಿಶ್ವಾಸ ತಗೊಳ್ಳಾರ್ದೇ ಒಂದು ನಮಗೂ ಗೊತ್ತಿಲ್ಲ ಕೊಟ್ಟು ಬೇಗ ನಿಮಗೆ ಕೊಡ್ರಿ. ಈಗ ನಾವು ಇರೋದಿಲ್ಲ ಅಧ್ಯಕ್ಷ, ಮಾಡಿದಕ್ಕೆ ವಿರೋಧ ಇಲ್ಲ. ಈಗ ಮೀಸಲಾತಿ ನೀವಿಲ್ಲ, ರಾಜಕೀಯ ಉದ್ದೇಶಗಳಿಗೆ ಮಾತಾಡ್ತೀರ ಅಷ್ಟೇ. ಇವ್ರ ಮಂತ್ರಿಗಳು ಮೀಸಲಾತಿ ನೀವು ಕೊಡಕ್ಕೆ ಬದ್ರು ನೋಡಿ. ಮೀಸಲಾತಿ ಅನ್ನೋದು ಒಂದು ಕೇಳಿ, ಮೀಸಲಾತಿ ಅನ್ನೋದು ಒಂದು ಅತ್ಯಂತ ಮಹತ್ತರವಾದ ವಿಷಯ. ನನ್ನ ವಾದವನ್ನು ಅವರು ತೀರ್ಮಾನ ತಗೊಂಡಂತ ದಿನ ಹಿಂದಿನ ಕಾನ್ಸ್ಟಿಟ್ಯೂಷನ್ ಒಳ ಮೀಸಲಾತಿ ಕೊಡಕ್ಕೆ ಅವಕಾಶ ಇರಲಿಲ್ಲ. ಅವ್ರು ಮಾತಾಡಿ ಮುಗಿಸ್ಲಿ, ಮತ್ತೆ ಮಾತಾಡಿ ಅದಕ್ಕೆ ಅವಕಾಶ ಇರೋದು. ಇಲ್ಲ ಅಧ್ಯಕ್ಷರೇ, ಅವರು ಒಳ ಮೀಸಲಾತಿ ಮಾಡ್ತಾರೆ, ಮಾತಾಡಿ ಮುಗಿಸ್ಲಿ. ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಅವ್ರು ಮಾತಾಡಿ ಮಾತಾಡ್ಲಿಲ್ಲ. ಈಗ ಬೇಗ ಎದ್ದೇಳವ್ರೆ. ಅಧ್ಯಕ್ಷರೇ, ಒಳ ಮೀಸಲಾತಿ ಬಗ್ಗೆ ಅವ್ರು ಯಾಕೆ ಮಾತಾಡ್ತಾರೆ? ಯಾಕೆ ಮಾಡ್ತಾರೆ ಅವ್ರಿಗೀಗ? ಅಧ್ಯಕ್ಷರೇ, ನಾವು ಅದನ್ನು ಕೇಳಿಲ್ಲ. 2A ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು. 2A 104 ಸಮುದಾಯಗಳಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಮತ್ತು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನನ್ನ ದಿಲ್ಲಿ ಕರ್ಸ್ಕೊಂಡ್ರು. ಈ ಪಂಚಮಸಾಲಿ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಯ್ತು ಅಧ್ಯಕ್ಷರೇ. ಅವಾಗ ಅಮಿತ್ ಶಾ ಅವರು ಒಂದು ಸೂತ್ರವನ್ನು ಕಂಡುಹಿಡಿದ್ರು. ಅವ್ರು ಏನು ಹೇಳಿದ್ರು ನಮಗೆ ಅಂದರೆ, 2A 104 ಸಮಾಜಗಳಿಗೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 2A ನಿಮ್ಮನ್ನು ತಗೋದಿಲ್ಲ. ಇದು 104 ಸಮುದಾಯಗಳ, ಅದರಲ್ಲಿ ಹಾಲಮತ ದೊಡ್ಡದು ಸಮಾಜ ಇದೆ, 104 ಸಮುದಾಯದವರು. ಅವರಿಗೆ ಅನ್ಯಾಯ ಮಾಡಿ ತಗೋದಿಲ್ಲ, ಆಗೋದಿಲ್ಲ ಅಂತ ಹೇಳಿ ಹೊಸ ಸೂತ್ರ ಕಂಡುಹಿಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ Ashwavega English News. Coming soon. Your channel, your voice, your trust.